ಸರ್, ಈಗ ರಾಜಕೀಯದ ವಿಚಾರವಾಗಿ ಬರ್ತಾ ಹೋದ್ರೆ ಸೀಟು ಹಂಚಿಕೆ ವಿಚಾರ ಬಹಳಷ್ಟು ಏನಂದ್ರೆ ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಯಾಕಂದ್ರೆ ಬ್ರದರ್, ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸುಗಮವಾಗಿ BJP ಮತ್ತು JDSನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ. ಅದರಲ್ಲಿ ಯಾವ ಸಮಸ್ಯೆಗಳಿಲ್ಲ. ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ, ಆ ವಿಶ್ವಾಸವನ್ನು ನಾವು ಎರಡೂ ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ. ಅದು ನನ್ನ ಟಾಪ್ ಪ್ರಿಯಾರಿಟಿ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. ಎರಡೂ ಪಕ್ಷಗಳಲ್ಲಿ ದೆಹಲಿ ಮಟ್ಟದ ನಾಯಕರಿರಲಿ, ರಾಜ್ಯ ಮಟ್ಟದ ನಾಯಕರಿರಲಿ, ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ. ಅದು ನಮಗೆ ಪ್ರಾಮುಖ್ಯತೆ ಇರೋದು. ಸೀಟ್ ಹಂಚಿಕೆ, ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು, ಕಡಿಮೆ ತಗೊಳ್ಳೋದು ಅದು ನಂತರ. ಅದು ಯಾವುದೇ ರೀತಿ ಗೊಂದಲಗಳಿಲ್ಲ. ಎಲ್ಲ ರೀತಿ ಸುಗಮವಾಗಿ ಸೀಟ್ ಹಂಚಿಕೆ ಆಗ್ತದೆ. ಬೈ ಜನವರಿ ಎಂಡೊಳಗೆ ನಾವು ಎರಡೂ ಪಕ್ಷಗಳು ಈ ಸರ್ಕಾರದ ಏನು ಲೂಟಿ ಇದೆಯಲ್ಲ, ಆ ಲೂಟಿ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಖಜಾನೆ ಖಾಲಿ ಮಾಡಿ ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಒಗ್ಗಟ್ಟಿನಿಂದ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೇವೆ. ಸರ್, ಈಗ ರಾಜಕೀಯದ ವಿಚಾರವಾಗಿ ಬರ್ತಾ ಹೋದ್ರೆ ಸೀಟು ಹಂಚಿಕೆ ವಿಚಾರ ಬಹಳಷ್ಟು ಏನಂದ್ರೆ ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಯಾಕಂದ್ರೆ ಬ್ರದರ್, ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸುಗಮವಾಗಿ BJP ಮತ್ತು JDSನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ. ಅದರಲ್ಲಿ ಯಾವ ಸಮಸ್ಯೆಗಳಿಲ್ಲ. ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ, ಆ ವಿಶ್ವಾಸವನ್ನು ನಾವು ಎರಡೂ ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ. ಅದು ನನ್ನ ಟಾಪ್ ಪ್ರಿಯಾರಿಟಿ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. ಎರಡೂ ಪಕ್ಷಗಳಲ್ಲಿ ದೆಹಲಿ ಮಟ್ಟದ ನಾಯಕರಿರಲಿ, ರಾಜ್ಯ ಮಟ್ಟದ ನಾಯಕರಿರಲಿ, ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ. ಅದು ನಮಗೆ ಪ್ರಾಮುಖ್ಯತೆ ಇರೋದು. ಸೀಟ್ ಹಂಚಿಕೆ, ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು, ಕಡಿಮೆ ತಗೊಳ್ಳೋದು ಅದು ನಂತರ. ಅದು ಯಾವುದೇ ರೀತಿ ಗೊಂದಲಗಳಿಲ್ಲ. ಎಲ್ಲ ರೀತಿ ಸುಗಮವಾಗಿ ಸೀಟ್ ಹಂಚಿಕೆ ಆಗ್ತದೆ. ಬೈ ಜನವರಿ ಎಂಡೊಳಗೆ ನಾವು ಎರಡೂ ಪಕ್ಷಗಳು ಈ ಸರ್ಕಾರದ ಏನು ಲೂಟಿ ಇದೆಯಲ್ಲ, ಆ ಲೂಟಿ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಖಜಾನೆ ಖಾಲಿ ಮಾಡಿ ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಒಗ್ಗಟ್ಟಿನಿಂದ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೇವೆ.